ನಮ್ಮ ಹೋಟ್ಲ್ ನೋಡಿದ್ರೆ ಕಣ್ಣಾಗ ನೀರು ಬರ್ತಾ ಇದ್ದಾವೆ ಕಣೆ ಶಿವಾನಿ, ಕಣ್ಣಾಗ ನೀರು ಬರ್ತಾ ಇದ್ದಾವೆ. ನಮ್ಮ ಎಷ್ಟು ದುಡ್ಡು ಬರ್ತಾ ಇತ್ತು, ಯಾವಾಗಲೂ 24 hours ದುಡ್ಡು ನೋಡ್ತಾ ಇದ್ವಿ. ಆ 24 hours ದುಡ್ಡು ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಮ್ಮ. ಅದೆಲ್ಲೋಯ್ತಮ್ಮ ಅಷ್ಟೊಂದು ದುಡ್ಡು? 24 hours ದುಡ್ಡು 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 ಬರ್ತಾನೆ ಇತ್ತು. ಆ ದುಡ್ಡು ಇವಾಗ ಎಲ್ಲೋಯ್ತಮ್ಮ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ ಕಣಮ್ಮ, ತುಂಬ ಬೇಜಾರಾಗ್ತಾ ಇದೆ. 24 hours ದುಡ್ಡು ಬರ್ತಾ ಇದ್ದಿದ್ದು ಎಲ್ಲೋಯ್ತೋ ಏನೋ. ಅವಳೆ ಯಾರೋ ಬಾಗಿಲು ತೆಗ್ದಿರಂಗಿದ್ದಾರೆ, ಬೀಗ ಹಾಕೊಂಡು ಹೋಗಿದ್ವಲ್ಲ ನಾವು, ಯಾರೆಲ್ಲ ಓಪನ್ ಮಾಡಿದ್ದಾರೆ? ಏನಕ್ಕ, ಏನಾಗಬೇಕಾಗಿತ್ತು? ಯಾರು ಬೇಕಾಗಿತ್ತು? ಈ ಹೋಟೆಲ್ ಓಪನ್ ಆಗಿದೆಯಲ್ಲ, ಯಾರು ಇದ್ದಾರೆ? ನೀವ್ಯಾರು? ಅಲ್ಲ, ನಮ್ದಿದು ಹೋಟ್ಲು, ಇದು ಯಾರು ಬಾಗಿಲು ತೆಗ್ದಿರೋದು? ನಾವೇ ಓಪನ್ ಮಾಡಿರೋದು. ಇವಾಗ ಕೋರ್ಟಿಗೆ ಹಾಕಿರೋದು ನಮ್ಮಂತೆಯೇ ಆಯ್ತಕ್ಕ. ಇವಾಗ ನಮಗೆ ಸೇರಬೇಕಾಗಿದ್ದು ಅದು ಅಂತ ಹೇಳಿ ಕೋರ್ಟಲ್ಲಿ ಡಿಸೈಡ್ ಆಗಿದೆ, ಅದಕ್ಕೇ ನಾವೇ ಓಪನ್ ಮಾಡಿಸಿರೋದು. ಇವಾಗ ನೀವು ಬೀಗ ಹಾಕೊಂಡು ಹೋಗಿದ್ರಿ, ನೀವು ಹುಡುಕಿದ್ರೆ ಎಲ್ಲೂ ಸಿಗಲಿಲ್ಲ. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ, ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅಂತ ಹೇಳಿದ್ರು. ಅದಕ್ಕೆ ನಾವು ಸುಮ್ಮನೆ ನಮ್ಮ ಬೀಗ ತೆಗೆಸ್ಬಿಟ್ವಿ. ನಮ್ದು ಅದು ಹೋಟೆಲು. ನೀವು ಕಟ್ಟೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಅಯ್ಯೋ ದೇವ್ರೆ, ಅಲ್ಲ ಬಿಲ್ಡಿಂಗಿನ ದುಡ್ಡಾದರೂ ಕೊಡ್ರಿ, ನಾವು ಕಳ್ಸಿರೋದು ಇಷ್ಟೊಂದು ಬಂಡವಾಳ ಹಾಕಿ. ಜಾಗ ನಿಮ್ಮ ಹೆಸ್ರಿಗೆ ಐತೆ ಅಂತ ಹೇಳಿ ಇವತ್ತು ಹಿಂಗೆ ಮಾಡಿದ್ರೆ ಹೆಂಗೆ? ನಾವು ₹1,000,000 ಗಟ್ಟಲೆ ಬಂಡವಾಳ ಹಾಕಿ ಕೊಟ್ಟಿರೋದು ನಾನು. ಅದು ದುಡ್ಡನ್ನ ಕೊಡಪ್ಪ ನಿಂದ ಅಮ್ಮಯ್ಯ. ₹1,00,00,000 ಮ್ಯಾಲೆ ಆಗೈತಿ. ₹1,00,00,000 ಅದಕ್ಕಿಂತ ಜಾಸ್ತಿನೇ ಆಗೈತಿ. ಒಂದು 2 ಕೋಟಿ 3 ಕೋಟಿ ದುಡ್ಡು ಆಗೈತಿ. ಬೇಡ, ಅಷ್ಟೊಂದು ಬೇಡ, ಒಂದು 50 ಲಕ್ಷ ದುಡ್ಡಾದರೂ ಕೊಡಪ್ಪ. 50 ಲಕ್ಷ ಅಂತೆ, 50 ಪೈಸೆನೂ ಕೊಡಲ್ಲ. ನಿನ್ನ ಗಂಡ ಮಾತಾಡಿರೋ ಇದಕ್ಕೆ ಎಂತೆಂಥ ಮಾತಾಡಿದ್ದಾನೆ ಗೊತ್ತಾ? ಅವತ್ತು ನಮ್ಮ ಅಪ್ಪನ ತಗೆ ಅವನು ನಮ್ಮಪ್ಪ ಕುಡ್ದಾಗ ಸೈನ್ ಹಾಕಿಸ್ಕೊಂಡಿರೋದು, ನಮ್ಮ ಸೈನ್ ಹಾಕಿಸ್ಕೊಂಡಿಲ್ಲ ಅವನು. ಅದು ಬಿಡು, ನಿಮ್ಮ ಹೆಸರಿಗೆ ಆಗ್ಬಿಟ್ಟೈತೆ ಅಂತ ಹೇಳಿ ಕಟ್ಬಿಟ್ಟಿದ್ದೀರಾ ನೀವು. ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಏನಿಲ್ಲ. ನಮಗೆ ಮೋಸ ಮಾಡೋದಕ್ಕೆ ಇವತ್ತು ನಿಮಗೆ ಸರಿಯಾಗಿ ಆಗೈತೆ. ನಮಗೆ ಮೋಸ ಮಾಡಿ ನೀವು ಮಾಡ್ಕೊಂಡಿರೋದು ಇದು ನೋಟಲ್ಲ. ನಾನು ಅದಕ್ಕೆ ಬಿಡ್ತೀನ? ನಾವಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ. ಇವಾಗ ನಾವೇ ನಿಮಗೆ ಮೋಸ ಮಾಡಿಲ್ಲ, ನೀವು ನನಗೆ ಮೋಸ ಮಾಡಿರೋದು. ಅಲ್ಲ ಅಣ್ಣ, ನಮ್ಮ ಅಮ್ಮಯ್ಯರು ಎಷ್ಟೊಂದು ಬಂಡವಾಳ ಹಾಕಿ ಕಟ್ಟೇವ್ರೆ ಅಲ್ಲ, ದುಡ್ಡಾದರೂ ಕೊಡೋಣ. ಇವಾಗ ಅದ್ರೊಳಗೆ ಎಷ್ಟು ಸಾಮಾನು ಐತೆ ಅದನ್ನೆಲ್ಲ ತಗೊಂತಾರೆ ನಮ್ಮ ಅಮ್ಮಯ್ಯರು. ಯಾತು ತಗೊಂಡ್ಕೊಡ್ದು? ನಮಗೆ ಬಂದೈತೆ, ನಮಗೆ ಸೇರ್ಬೇಕಾಗೈತೆ ಇದು ಅಂತ ಅಂದಮೇಲೆ ನಮ್ಮದೇನೆ. ನಾನು ಹೇಳಿದ್ದೀನಿ ತಾನೇ, ನಮಗೆ ಸೇರ್ಬೇಕಾಗಿರೋದೇನೆ, ನಮಗೆ ಸೇರೋದು ಅಂತ ಹೇಳಿ ನಾನು ಎಷ್ಟು ಹೇಳಿದ್ದೀನಿ. ಕೇಳಲೇ ಇಲ್ಲ ನೀವು. ನಾನು ಎಷ್ಟು ಮಾತಾಡಿದ್ದೀನಿ, ಎಷ್ಟು ಹೇಳಿದ್ದೀನಿ. ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಿಮ್ಮದೇ ಒಂದು. ನಿನ್ನ ಗಂಡ ಎಷ್ಟು ಮಾತಾಡ್ದ, ಬಾರೋ ನಿನಗೆ ನಾಯಿಗೆ ಹಾಕ್ತಂಗೆ ಹಾಕ್ತೀನಿ, ಸ್ವಲ್ಪ ತಿಂದು ಸುಮ್ಮನಾಗು, ಬೊಗಳಾಡಬೇಡ ಅಂತ ಕೇಳ್ತಾನೆ ನಿನ್ನ ಗಂಡ. ನಿನ್ನ ಮಗ ಅವನೆಷ್ಟು ಮಾತಾಡ್ತಾನೆ. ಅವ್ರ ಹತ್ರ ಎಲ್ಲ ನಾನು ತುಂಬ ಜಗಳ ಮಾಡ್ಕೊಂಡಿದ್ದೀನಿ, ಎಷ್ಟು ಪರದಾಡಿದ್ದೀನಿ ಗೊತ್ತಾ? ನಾನೀಗ ನೀಯತ್ತಾಗೆ ಬೇಕಾದರೆ ನಮ್ಮಪ್ಪ ಬಿಡು ದುಡ್ಡು ಇಸ್ಕೊಂಡೈತೆ ಅವತ್ತು ಕುಡಿಯೋಕ್ಕೆ ಅಂತ ಹೇಳಿ ನೀಯತ್ತಾಗಬೇಕಾದ್ರೆ ಕಳಿಸಿರೋ ದುಡ್ಡಾದರೂ ಕೊಡಬೇಕು, ಬಿಡು ಅತ್ಲಾಗೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಿದ್ದೆ. ಆದರೆ ನಿನ್ನ ಗಂಡ ಮಾತಾಡಿರೋ ಮಾತುಗಳಿಗೆ ನಾನು ಯಾವತ್ತೂ ಬಿಡಬಾರ್ದು ಅನ್ನಿಸ್ತು. ಎಂಥ ಜಂಬದ ಮಾತಾಡ್ದಾಗ ಗೊತ್ತಾ ನಿನ್ನ ಗಂಡ? ಎಷ್ಟು ಬೇಕಲ್ಲೇ, ಬಾರೋ ನಾಯಿಗೆ ಬಿಸಾಕ್ತಂಗೆ ಬಿಸಾಕ್ತೀನಿ, ತಿನ್ನು, ಎಷ್ಟು ಬೇಕೋ ದುಡ್ಡು ಅಂತ ಕೇಳ್ತಾನೆ. ದುಡ್ಡು ಯಾವನಿಗೆ ಬೇಕೋ ನಾನೇ ಬಿಸಾಕ್ತೀನಿ ಅಂತ ಹೇಳಿದ್ದೀನಿ. ದುಡ್ಡೇನು ಇವತ್ತು ಇರುತ್ತೆ, ನಾಳೆಗೆ ಹೋಗುತ್ತೆ. ನೆಟ್ಟು ಮಾತಾಡೋ, ನೀನು ಮಾತಾಡೋ ಅಂಥ ಮಾತುಗಳು ನೆಟ್ಟಿಗೆ ಮಾತಾಡು ಬೋಳಿ ಮಗನೇ ಅಂತ ಹೇಳಿ ನಿನ್ನ ಗಂಡನಿಗೆ ಚೆನ್ನಾಗಿ ಉಗ್ದಿದ್ದೀನಿ. ಏನೋ ಗೊತ್ತಾಗಿಲ್ಲ, ಅವ್ರು ಮಾತಾಡ್ಯವ್ರೆ ಬಿಡೋಣ. ಗೊತ್ತಾಗಿರೋನಾಗಿದ್ರೆ ಮಾತಾಡ್ತಿರ್ಲಿಲ್ಲ. ನನ್ನ ಗಂಡಿಗೆ ಬುದ್ಧಿ ಇಲ್ಲ, ಒಂದೊಂದ್ಸತಿ ತಿಳುವಳಿಕೆ ಇರಲ್ಲ. ಅದಕ್ಕೆ ಹಿಂಗೆ ಮಾತಾಡ್ತಾನೆ ಕಣೋಣ. ಏನೋ ನಿಂದ ಅಮ್ಮಯ್ಯ ಅಂತೀನಿ. ಆ ಕಟ್ಟಿರೋ ದುಡ್ಡಾದ್ರೂ ಒಂದು 2 ಕೋಟಿ 3 ಕೋಟಿ ದುಡ್ಡಾಗೈತೆ. ಇದಕ್ಕೆ ಕಟ್ಸೋಕ್ಕೆಲ್ಲನ ಎಲ್ಲ ರೂಮ್ನಾಗೆಲ್ಲ ಸಾಮಾನು ತಂದಿಕ್ಕಿರೋದು, ಮಂಚ ಬೆಡ್ಡು, ನೀನು ಮಸ್ತ ದುಡ್ಡು ಕಂಪ್ತಿ. ಒಂದು 50 ಲಕ್ಷ ದುಡ್ಡಾದರೂ ಕೊಡು. ನಿಮ್ಮ ಜಾಗ ನಿಮಗೆ ಬಿಟ್ಕೊಟ್ಟಿದ್ದೀವಿ, ಕಟ್ಸಿದ್ದೀವಿ ಉಳ್ಳಾನ. ಇನ್ನೇನು ಮಾಡೋಕ್ಕಾಗೋದು? ಜಾಗ ನಿನ್ನ ಹೆಸ್ರಿಗೆ ಐತೆ ಅಂದಮೇಲೆ ನಾವು ಯೋಸ್ ಬಿಲ್ಡಿಂಗ್ ಯಾಕೆ ಇನ್ನು ನಾವು ಎಷ್ಟೇ ಇದನ್ನ ಕಟ್ಟಿದ್ರು ಅದು ಇವಾಗ ನಿಮಗೆ ಸೇರಿರೋದು, ನಮಗೇನು ಸೇರಿರೋದಲ್ಲ. ಅದಕ್ಕೇ ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗೈತೆ. ಅದಕ್ಕೆ ಅತ್ತ ಒಂದು 50 ಲಕ್ಷ ದುಡ್ಡಾದರೂ ಕೊಡು, ಇನ್ನೇನು ಮಾಡೋದತ್ತ. ಏನೋ ಅವತ್ತು ಮಾತಾಡಿದೆ, ಇದೊಂದು ಸತಿ ಕ್ಷಮಿಸ್ಬಿಡಪ್ಪ ಅಂತ ಹೋಗ್ಲಿ. ನಾನು ಆವಾಗಲೇ ಬಂದು ನೋಡಿದೆ, ಅವ್ರ ಹೋಟ್ಲು ಓಪನ್ ಮಾಡಿರೋದು ನೋಡಿ ಸುಮ್ಮನೆ ಆಗ್ಬಿಟ್ಟೆ ರೀತಾ. ಬೇಡ ಕಣಮ್ಮ, ಏನೋ ಮಾತಾಡೋಕೆ ಹೋಗ್ಬೇಡ. ಅವ್ರ ಹತ್ರ ಏನೋ ನಯಸ್ಸಾಗೆ ಕೇಳು, ನೀವೇನೋ ಬಿಡ್ರಿ, ಆಗೋದಾಗೈತೆ. ಇವಾಗ ಅದೇನೋ ಸ್ವಲ್ಪ ಬಂಡವಾಳ ಕೊಡ್ರಿ. ಇವಾಗ ನಮಗೆ ಮನೆಯೂ ಇಲ್ಲ, ಏನಿಲ್ಲ, ಮನೆ ಎಲ್ಲ ಕಳ್ಕೊಂಡಿದ್ದೀವಿ. ಅದಕ್ಕಾಗಿನ ಏನೋ ನಿಮ್ದು ಅಮ್ಮಯ್ಯ ಅಂತೀನಿ, ಕಟ್ಸಿರೋದೊಂದು 50 ಲಕ್ಷ ದುಡ್ಡಾದರೂ ಕೊಟ್ಟರೆ ನಾವೆಲ್ಲ ಒಂದು ಕಡೆಗೆ ಒಂದಿಷ್ಟು ಮನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ನಿಮ್ದು ಅಮ್ಮಯ್ಯ ಸಾಲ ಬೇರೆ ಐತೆ ನಮ್ಮದು. 15 ಲಕ್ಷ ಬ್ಯಾಂಕಿಗೆ ಲೋನ್ ಕಟ್ಟಿದ್ರೆ ನಮ್ಮ ಮನೆ ಆದರೂ ಬಿಡಿಸ್ಕೊಂತೀವಿ. 50 ಲಕ್ಷ ದುಡ್ಡು ಆದರೂ ಕೊಡ್ರಿ. ಅವತ್ತು ನನಗೆ ತಲೆನೇ ಸರಿರಲಿಲ್ಲ, ಯಾವುದೋ ಟೆನ್ಷನ್ನಾಗ ಆ ರೀತಿ ಮಾತಾಡಿದ್ದೀನಿ. ಟೆನ್ಷನ್ಗೆ ಮಾತಾಡಿರೋದು ಕಣಪ್ಪ. ಯಾಕಂದರೆ ನಾನು ಅವತ್ತು ಸ್ವಲ್ಪ ಎಣ್ಣೆ ಬೇರೆ ಹಾಕೊಂಡಿದ್ದೆ, ಒಂಥರ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಟೆನ್ಷನ್ಗೆ ಆ ರೀತಿ ಮಾತಾಡಿದ್ದೀನಿ. ನನಗೆ ಟೆನ್ಷನಾಗಿ ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ.
ನಮ್ಮ ಅಮ್ಮನ ಮೇಲೇ ಹೆಂಗೆ ಆಡ್ತಿರೋದು ನಮ್ಮ ಅಪ್ಪಾಜಿ. ಒಂದೊಂದ್ಸತಿ ಸಿಟ್ಟು ಬಂದಾಗ ಹಂಗೆ ಆಡೋದು. ಏನು ಮಾಡೋದು ನಮ್ಮ ಅಮ್ಮಗೆ ಸ್ವಲ್ಪ ಇವಾಗ ನಮ್ಮ ಅಪ್ಪಗೆ ಹಿಂಗಾಗಿರೋದ್ರಿಂದ ನಮ್ಮ ಅಮ್ಮಗೂ ಟೆನ್ಷನ್ನು. ನಮ್ಮ ಅಮ್ಮಗೂ ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ, ನಮ್ಮ ಅಪ್ಪಗೂ ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ. ಓ ಇವೆಲ್ಲ ಬೇಡ ಕಣಮ್ಮ. ನೀವು ಹೇಳವ ಪುರಾಣ ಎಲ್ಲ ನನಗೆ ಕೇಳೋಕ್ಕೆ ಟೈಮ್ ಇಲ್ಲ. ಸುಮ್ಮನೆ ನೀವೇನು ಮಾತಾಡಿದ್ರು ಏನು ನಡೆಯಲ್ಲ. ಕೋರ್ಟಲ್ಲಿ ಇವಾಗ ನಮ್ಮಂತೆ ಆಗೈತೆ. ಇವಾಗ ಕೋರ್ಟಲ್ಲಿ ನಿನಗೆ ಫೋನ್ ಮಾಡಿದರು, ಬಂಟಿ ನೀನು ಏನು ಹೇಳಿದೆ, ಸರಿ ಆಯಿತು ಸರ್ ಏನಾದರೂ ಡಿಸೈಡ್ ಮಾಡಿಬಿಡಿ, ನಾವು ಬೇರೆ ಕಡೆಗಿದ್ದೀವಿ, ಸೈನ್ ಹಾಕ್ತೀನಿ ಬಂದು ಅಂತ ಹೇಳಿದೆ. ಅಷ್ಟೇ, ಇನ್ನೇನು ಮುಗ್ದೋಯ್ತು. ಹೋಗಿದ್ಯಾ ಸೈನ್ ಹಾಕಿ ಬಂದಿದ್ಯಾ, ಏನು ಮಾಡೋಕ್ಕಾಗುತ್ತೆ, ನಿಮ್ಮಂತನೇ ಆಗೈತೆ ಅಂತೇಳಿ ಹೇಳಿದಾರಲ್ಲ ಕೋರ್ಟಲ್ಲಿ. ನೀನು ಕೋರ್ಟ್ನಾಗೆಲ್ಲ ಹೇಳಿದ ಮೇಲೆ ನಮ್ದು ಇನ್ನೇನು ನಡೀತೈತಪ್ಪ, ಎಲ್ಲ ನಿಮ್ಮಂತಲೇ ಆಗೈತೆ. ನಾವು ಅವಾಗ ಮಾಡ್ಕೋಬೇಕಾಗಿತ್ತು ಬಿಡು ಅಂತೇಳಿ ಸುಮ್ಮನಾದ್ವಿ, ಸರಿಯಾಗಿ ಮಾಡಿಸ್ಕೊಂಬ್ಲಿಲ್ಲ, ಏನಿಲ್ಲ. ಇವತ್ತು ಎಡವಟ್ಟು ಆಗೈತಿ, ಏನು ಮಾಡೋದು. ಸರಿಯಾಗಿ ಮಾಡಿಸ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಏನ ನಿಂದ ಅಮ್ಮ ಎಂತೀನಿ, ಒಂದು 50 ಲಕ್ಷ ದುಡ್ಡಾದರೂ ಕೊಡಪ್ಪ, ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ. ನಂದಿಟ್ಟು ಮನೇನೂ ಇಲ್ಲ, ನಮಗೆ ಯಾತು ಇಲ್ಲ, ಈ ಹೋಟ್ಲನ ಇತ್ತು, ಇವಾಗ ಅದು ಇಲ್ಲ. ಇವಾಗ ನಾವು ಯಾರ ಮನೆ ಬಾಗ್ಲಿಗೆ ಒಮ್ತ ಹೋಗೋಣ, ಎಲ್ಲಿಗಂತ ಹೋಗೋಣ? ನಾವೂ 24 ಅವರ್ಸ್ ದುಡ್ಡು ನೋಡ್ಕೊಂಡು ನಾವು ಸೆನಕ್ಕಿದ್ದಾರೇನೆ. ಇವತ್ತು ಯಾತು ಇಲ್ಲ ಅಮ್ಮಂಗೆ ಆಗಿದ್ವಿ. ಏನು ಮಾಡೋದು, ನಮ್ದೊಂಥರ ಇವತ್ತು ಕರ್ಮ. ಹೇಳ್ಬಾರ್ದು, ನಮ್ಮ ಕಷ್ಟ ಯಾರ ಹತ್ರನೂ ಹೇಳ್ಕೊಂಬಕ್ಕಾಗಲ್ಲ ಕಣಪ್ಪ. ನಾವು ಹೆಂಗಿದ್ದಾರೆ ಹೆಂಗಿದೀವಿ ಗೊತ್ತೇ, ಯಾರು ಕಂಡುಬಿತ್ತೋ ಏನೋ ನಮ್ಮ ಮೇಲೆ ಗೊತ್ತಿಲ್ಲ. ಇವತ್ತು ನಾವು ಹೆಂಗಿದ್ದವ್ರೆ ಹೆಂಗಾಗಿದ್ದೀವಿ, ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಎಷ್ಟು ಕೇಳ್ಕೊಂಡ್ರು ನಾನಂತೂ 1 ರೂಪಾಯಿನೂ ಕೊಡೋಕ್ಕಾಗಲ್ಲ. ನೀವಾಗಿದ್ರು ನನಗೆ ಕೊಡ್ತಾನೂ ಇರಲಿಲ್ಲ, ನೀವಾಗಿದ್ರು ಬಿಡ್ತಾನೂ ಇರಲಿಲ್ಲ. ಯಾರೇ ಆಗಲಿ ಬಿಡಲ್ಲ. ಏನೋ ನೀವು ಮಾಡ್ಕೊಂಡಿದ್ದೀರಾ ಅಂತೇಳಿ ಏನೋ ಒಂದು 50 ಲಕ್ಷ ಕೊಡ್ಬೋದಾಗಿತ್ತು. ಆದರೆ ಇವಾಗ ನಾನು ಅದನ್ನು ಕೊಡಲ್ಲ. ಏನು ಮಾಡೋದು, ನೀವು ಎಷ್ಟೇ ಕೇಳ್ಕೊಂಡ್ರು ನಾವು ಕೊಡಲ್ಲ. ನಾನು ಹೇಳಿದ್ದೆ ಕೋರ್ಟ್ನಾಗೆ ನಾನು ಕಟ್ಟಿಸ್ಕೊಂಡಿರೋದು ಅಂತ. ನಾನು ಹೇಳ್ತೀನಿ ಬಿಲ್ಡಿಂಗ್ ಏನೇನೇ ನಾನು ಕಟ್ಟಿಸಿದ್ದು ಅಂತ. ನೀನು ಹೇಳ್ಬೋದು, ನೀನು ಎಷ್ಟು ಸುಳ್ಳು ಹೇಳ್ತೀಯ ಅದಕ್ಕಿಂತ ಡಬಲ್ ಸುಳ್ಳು ಹೇಳ್ತೀನಿ ನಾನು. ನೀನು ಹಂಗೆಲ್ಲ ಮಾತಾಡಬೇಡ. ನೀನು ಮಾತಾಡೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿತೈತಿ. ಏನು ಹೆಂಗೆ ದುಡ್ಡಿಂದ ಅಹಂಕಾರ ಇತ್ತು ನಿನಗೆ. ಭಾಳ ದುಡ್ಡಿಂದ ಅಹಂಕಾರ ತೋರಿಸ್ತಿದ್ದೆ ನನ್ನ ಮೇಲೆ. ಎಷ್ಟು ಮಾತಾಡ್ತಿದ್ದೆ ಗೊತ್ತಾ ನೀನು, ಎಷ್ಟು ಅಹಂಕಾರ ತೋರಿಸಿ ಹೆಂಗೆ ಮಾತಾಡ್ತಿದ್ದೆ, ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದವ್ ನೀನು ನನ್ನ. ನನ್ನ ಹತ್ರ ದುಡ್ಡು ಐತಿ, ನೀನು ಏನು ಮಾಡ್ತೀಯೋ ಅಂತ ಕೇಳ್ತಾ ಇದ್ದೆ. ಏನಮ್ಮ ಎಪ್ಪು ಬುದ್ಧಿ ಇಲ್ತಾಗ, ಬುದ್ಧಿರನಾಗಿದ್ರೆ ಮಾತಾಡ್ತಿರ್ಲಿಲ್ಲ. ಬುದ್ಧಿಲ್ಲ ಎಪ್ಪಗೆ, ಗೊತ್ತಾಗಲ್ಲ. ಹೇಳಿಲ್ಲ ಏನಪ್ಪ ಅವನಿಗೆ ಬುದ್ಧಿ ಇಲ್ಲ, ಒಂದೊಂದು ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ ಯಪ್ಪ. ಹಂಗೆ ಏನು ಮಾಡೋದತ್ತ. ನಮ್ದೊಂಥರ ಇವಾಗ ಕರ್ಮ ಕಣಪ್ಪ. ಅದಕ್ಕೇನೆ ಮನಿಲ್ಲ ಬಾಗ್ಲಿಲ್ಲ, ಇವಾಗ ಎಲ್ಲಿಗೆ ಹೋಗೋಣ? ನಮಗೆ ನಮ್ಮ ಕಷ್ಟ ನಮ್ಗೆ ಹೇಳ್ಬಾರ್ದು. ಅದೇ ಮತ್ತೆ ಇವಾಗ ನಮ್ಮನ್ನೆಲ್ಲ ಆಡ್ಕೊಂತಿದ್ದ ಮುಂದೆ ಇವತ್ತು ನಾವು ಹಿಂಗಾದ್ವಿ ಅಂದರೆ ಎಷ್ಟು ಒಂಥರ ಬೇಜಾರು ಆಗ್ತೈತೆ. ಪ್ಲೀಸ್ ಅಣ್ಣ, ಹಿಂಗೆ ಮಾಡಬೇಡ ಅಣ್ಣ. ಏನೋ ನಿಂದ ಅಮ್ಮ ಎಂತೀವಿ, ಕಟ್ಸಿರೋ ದುಡ್ಡನ, ಅದ್ರಾಗಿರೋ ಬೆಡ್ಗಳು ಮಂಚಗಳು ದುಡ್ಡನ, ದುಡ್ಡು ಕೊಡೋಣ. ಒಂದು ಸ್ವಲ್ಪನಾದರೂ ಕೊಡೋಣ. ಮಾತಾಡಬಾರ್ದಾಗಿತ್ತಪ್ಪ, ಮಾತಾಡ್ದೆ ಏನೋ ತಪ್ಪಾತತ್ತ. ಕ್ಷಮಿಸು ನನ್ನ. ನಿಮ್ಮ ಅಣ್ಣ ಎಂತ ತಿಳ್ಕ ನೇ ಮಾಡೋಕ್ಕಾವ್ದು ಬಿಡತ್ತ. ನನ್ನ ತಮ್ಮ ಅಂತ ಹೇಳಿ ಕೊಡ್ತೀನತ್ತ. ಏನ ಬಿಡು, ಏನೋ ಅಣ್ಣ ಮಾತಾಡ್ಯವನಿ ದೊಡ್ಡ 2 ಮಾತು ಅಂತೇಳಿ ಹೊಟ್ಟೆಗೆ ಹಾಕ್ಯ ಏನು. ಏನೋ ದೊಡ್ಡವ್ರು ಅಂತ ಬಿಡು, ಸುಮ್ಮನಾಗತ್ತೆ. ನೇ ಮಾಡೋಕ್ಕಾಗುತ್ತೆ, ಮಾತಾಡಿರ್ತೀವಿ, ಅದನ್ನ ಇದು ಮಾಡ್ಕೊಂಡ್ರೆ ಆಗುತ್ತೆ. ಅಯ್ಯೋ ಅವೆಲ್ಲ ಸೀನಿಲ್ಲ ನಂತಾಗೆ. ಅವೆಲ್ಲ ಇಲ್ಲ. ನೀವು ದುಡ್ಡು ಐತಿ ಅಂತೇಳಿ ಭಾಳ ಮೆರಿತಾ ಇದ್ದವ್ರು ನೀವು. ಹೆಂಗೆ ಮಾತಾಡ್ತಿದ್ದೆ, ನಂತ ದುಡ್ಡು ಐತ್ಕಣು, ಅದೇನು ಮಾಡ್ತೀಯ ಮಾಡ್ಕೇಳು ಅಂತ ಹೇಳಿ ಮಾತಾಡ್ತಿದ್ರಲ್ಲ. ಅದಕ್ಕೆ ಮತ್ತೆ ನಾನು ಕೋರ್ಟಿಗೆ ಹಾಕಿದ್ದಿಲ್ಲ ಅಂದ್ರೆ ನಾನು ಏನೋ ಒಂದು ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಏನೋ ಒಂದಿಷ್ಟು ದುಡ್ಡ ಗಿಡ್ಡ ಇಸ್ಕೊಂಡು ಬಿಡು ಅಂತೇಳಿ ಮನುಷ್ಯತ್ವದಿಂದ ನಾವು ನಮ್ಮಪ್ಪ ಏನೋ ಮಾಡಿರ, ಇದಕ್ಕೆ ಪಾಪ ಇವ್ರಿಗೆ ಯಾಕೆ ಮೋಸ ಮಾಡಬೇಕು ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ಯಾವಾಗ ನೀವು ಜೋರು ಮಾಡಿರಿ, ಯಾವ ರೋಪ್ ಹಾಕಿದ್ರು ಅದಕ್ಕೆ ಮತ್ತೆ ಬಿಡಬಾರ್ದು ಅನ್ನಿಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮದು ಹೋಟ್ಲೂ ಹೋಯ್ತು, ಮನೇನೂ ಹೋಯ್ತು, ಎಲ್ಲ ಕಳ್ಕೊಂಡು ಇವಾಗ ಕೋಟಾಗೆ ಇವ್ರಂತೆಲೇ ಆಯಿತು. ಇವಾಗ ಹೋಟೆಲ್ಲೂ ನಮ್ಮದು ಹೋಯ್ತಲ್ಲಪ್ಪ ಅನ್ನಿಸ್ತೈತಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.